ಡಿಕೆ ಶಿವಕುಮಾರ್ ಅವರ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಡಿಕೆ ಬ್ರದರ್ಸ್ ಸೇವೆ ಏನು ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ಹಲವಾರು ಅಂಶಗಳನ್ನು ಪ್ರಸ್ತಾಪಿಸಿ ಕುಟುಕಿದ್ದಾರೆ. ಡಿಕೆ ಶಿವಕುಮಾರ್ ಅವರ ವಿರುದ್ಧ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನ ನಡೆಸುವ ಮೂಲಕವಾಗಿ ಡಿಕೆ ಬ್ರದರ್ಸ್ ಏನ್ ಸೇವೆ ಮಾಡ್ತಿದ್ದಾರೆ ಅಂತ ಪ್ರಶ್ನಿಸಿದ್ದಾರೆ. ಬೆಂಗಳೂರಿನಲ್ಲಿ ಪ್ಲಾನ್ ಅಪ್ರೂವ್ಗೆ ಆಡಿಗೆ ₹100 ಫಿಕ್ಸ್ ಮಾಡಿರೋದು ಸೇವೆನಾ? ಎಲ್ಲರಿಗೂ ಧಮಕಿ ಹಾಕೋದು ಒಂದು ಸೇವೆನಾ? ನಾವೇನು ಸೇವೆ ಮಾಡಲು ಬಲ್ಲವೇ ಬಂದಿದ್ದು? ನಾವೇ ನಿದ್ರೆ ಮಾಡೋಕ ಬಂದಿರೋದು? ಇವರೇ ಎಲ್ಲ ಮಾಡಿದ್ರೆ ಪಂಚಾಯಿತಿ ಮೆಂಬರ್ ಯಾಕೆ ಬೇಕು ಅಂತ ಪ್ರಶ್ನಿಸಿದ್ದಾರೆ. ಕೊರೋನಾ ಸಮಯದಲ್ಲಿ ಕುಮಾರಸ್ವಾಮಿ ಎಲ್ಲಿ ಹೋಗಿದ್ರು ಅಂತಾರೆ, ಆದ್ರೆ ನಾವೇನು ಪ್ರಚಾರ ಮಾಡ್ಕೊಳ್ಳಿಲ್ಲ, ಡಂಗೂರ ಹೊಡೆದುಕೊಂಡ್ವಾ ಅನ್ನೋ ಹೇಳಿಕೆಯನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಕೊಡೋ ಮೂಲಕವಾಗಿ ಡಿಕೆ ಶಿವಕುಮಾರ್ ಅವರ ಪ್ರತಿ ಮಾತಿಗೂ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಶಿವಕುಮಾರ್ ಹೇಳ್ತಾರೆ ಅಂದ್ರೆ ಲೋಕಸಭಾ ಇದ್ರಲ್ಲಿ ನಾವು ನಿಮ್ ಸೇವೆ ಮಾಡ್ತಾ ಇರೋ, ನಾವು ನಿಮ್ ಸೇವೆಗಿರೋದು ಅಣ್ಣ ತಮ್ಮದಿರು, ಬೇರೆ ಡೆಲ್ಲಿಯಿಂದಾಗ್ಲಿ ಬೇರೆ ಯಾರು ನಿಮ್ ಸೇವೆಗೆ ಬರಲ್ಲ, ನಮ್ಮನ್ನೇ ಗೆಲ್ಸಿ. ಸರಿ, ಏನು ಸೇವೆ ಮಾಡ್ತಾವ್ರೆ? ಏನು ಸೇವೆ ಮಾಡ್ತಾವ್ರೆ? ಬೆಂಗಳೂರು ನಗರದಲ್ಲಿ ಪ್ಲಾನ್ ಅಪ್ರೂವಲ್ಗೆ ಚದರಕ್ಕೆ ₹100 ಫಿಕ್ಸ್ ಮಾಡಿರೋದು ಸೇವೆ ಅಲ್ವಾ? ಅದು ಒಂದು ಸೇವೆ. ಎಲ್ಲರನ್ನೂ ಧಮಕಿ ಆಗ್ತಕ್ಕಂಥದ್ದು ಒಂದು ರೀತಿ ಸೇವೆ. ಇದೇ ತಾನೇ ಸೇವೆ ಮಾಡ್ತಿರೋದು. ಅದರಿಂದ ಅವ್ರ ಸೇವೆನೇ ಬೇರೆ. ಸೇವೆ ಮಾಡ್ತಾ ಇದ್ದಾರೋ ಇಲ್ಲ, ರಾಜ್ಯ ಯಾವ ಪರಿಸ್ಥಿತಿ ತಗೊಂಡು ಹೋಗ್ತಾರೆ ಅಂತಕ್ಕಂಥ ಮುಂದಿನ ದಿನಗಳು ನೋಡೋಣಂತೆ. ನಾವಿರೋದು ಯಾತಕ್ಕಿದ್ದೀವಿ? ನಾವು ಹಂಗಿದ್ರೆ ಏನು ಇದೆ, ಇದಕ್ಕೆ ನಿದ್ದೆ ಮಾಡೋಕ್ಕೆ ಬಂದಿದ್ದೀವ? ಅವರೊಬ್ಬರನ್ನ ಸೇವೆ ಮಾಡೋರು. ಕೇಳಿದ್ದೀನಿ, ರಾಮನಗರ ಅಭಿವೃದ್ಧಿ ಬಗ್ಗೆ ಹೇಳಿದ್ದು ನೋಡಿದ್ದೀನಿ. ಏನೋ ಪಾಪ ಪಂಚಾಯತಿ ಮೆಂಬರ್ಗಿಂತಲೂ ಕೆಳಗಿಳಿದು ಕೆಲಸ ಮಾಡ್ತಾರೆ. ಮತ್ತು ಪಂಚಾಯತಿ ಮೆಂಬರ್ನ ಯಾಕೆ ಇಟ್ಕೊಂಡವ್ರೆ? ಪಂಚಾಯತಿ ಮಟ್ಟ ಇವ್ರನ್ನ ಲೋಕಸಭಾ ಸದಸ್ಯರು ಮಾಡಿರೋದು ಪಂಚಾಯತಿ ಮಟ್ಟಕ್ಕೆ ಇಳಿದು ಕೆಲಸ ಮಾಡುವಂತ. ಪಂಚಾಯತಿ ಮತ್ತು ಸದಸ್ಯರು ಏನು ಮಾಡಬೇಕು? ಇವರು ಅಲ್ಲೇ ಹೋಗಿ ಕೈ ಹಾಕ್ಬಿಟ್ರೆ